ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಶೀಘ್ರದಲ್ಲೇ ಬೈ ಎಲೆಕ್ಷನ್ ಘೋಷಣೆ ಆಗುತ್ತೆ. ಪುತ್ರನಿಗೆ ಟಿಕೆಟ್ ಅನ್ನು ಕೊಡಿಸುವುದಕ್ಕೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರು ರಾಜೀನಾಮೆ ಬೆದರಿಕೆಯ ದಾಳವನ್ನ ಈಗಾಗಲೇ ಉರುಳಿಸಿದಾರಾ ಅನ್ನೋ ಚರ್ಚೆ ನಡೀತಿದೆ. ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಅನ್ನ ಕೊಡಬೇಕು ಅನ್ನೋದಾಗಿ ಒಂದಿಷ್ಟು ಮುಸ್ಲಿಂ ನಾಯಕರು ಈಗ ಪಟ್ಟಿ ಹಿಡಿದಿದ್ದಾರೆ. ಇನ್ನು ತಮ್ಮ ಕ್ಷೇತ್ರದಲ್ಲೇ ತಮ್ಮ ಕ್ಷೇತ್ರವನ್ನ ಕುಟುಂಬದವರಿಗೆ ಉಳಿಸಿಕೊಳ್ಳಬೇಕು ಅಂತ ಸಾಕಷ್ಟು ರಾಜಕೀಯ ಲೆಕ್ಕಾಚಾರದಲ್ಲಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ, ಬರೀ ನೋಡ್ಕೊಂಡ್ ಬರೋಣ. ಸುಳ್ಳು CM ಹೇಳ್ಯಾರಲ್ಲ, CM ಅದು ಇದನ್ನು ಕೊಟ್ಟಾರಲ್ಲಪ್ಪ ನೀವು ಕೇಳಿದ್ಕೆ. ಮತ್ತೀಗ ನನ್ನ ಹತ್ರ ಬಂದು ಕೇಳಿದ್ರೆ ನಾನೇನು ಹೇಳಿ? ಅದು ಯಾರೋ ಒಬ್ರು ಯಾವುದೋ ಒಂದು ಇದನ್ನ ಹೇಳ್ಯಾರ ಅಂತಂದು ಯಾವುದೋ ಒಂದು ಪ್ರಶ್ನೆಗೆ ಬಂದಿರೋದನ್ನ ಅದನ್ನೇ ದೊಡ್ಡದಾಗಿ ಮಾಡಿರಿ ನೀವು. ಸುಳ್ಳು ಸದ್ಯ ಗಮನಿಸ್ತಾ ಇದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಯಾಕಂತಂದ್ರೆ ಮನೆಯಲ್ಲಿ ಸಂಸದರಿದ್ದಾರೆ, ಅವರದ್ದೇ ಕುಟುಂಬದವರು, ಸಚಿವರಿದ್ದಾರೆ, ಶಾಸಕರಿದ್ದಾರೆ, ಸುದೀರ್ಘವಾದಂಥ ರಾಜಕೀಯ ಇತಿಹಾಸ ಇದೆ, ಜೊತೆಯಲ್ಲಿ ಸಮುದಾಯದ ಒಂದಿಷ್ಟು ಬಲ ಕೂಡ ಅವ್ರಿಗಿದೆ. ಬಟ್ ಆ ಕ್ಷೇತ್ರದಲ್ಲಿ ಮುಸ್ಲಿಂ ಸಮುದಾಯದ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ, ಲಿಂಗಾಯತ ಮತದಾರಕ್ಕಿಂತ ಹೆಚ್ಚಾಗಿ. ಹಾಗಾಗಿ ಎಲ್ಲೋ ಒಂದು ಕಡೆ ರಾಜೀನಾಮೆಯ ಚೆಕ್ಮೇಟ್ ಕೊಟ್ಬಿಟ್ರಾ ಅಂತ. ಯಾರು ತಂದೆಯವರು ತೀರ್ಕೊಂಡಿದ್ದಾರೆ ಆ ಪ್ಲೇಸಿಗೆ ನನ್ನ ಮಗನಿಗೆ ಕೊಡಿ ಅನ್ನೋದು ಒಂದು ಬ್ಯಾಟ್ ಸಮರ್ಥಿನ 27 ವರ್ಷ 28 ವರ್ಷ ಇರಬೇಕು. ಅವ್ರನ್ನೂ ಒಂದು ಮುನ್ನೆಲೆಗೆ ತಂದು ಬಿಡೋಣ, ಇದೇ ಸಿಂಪತಿಲಿ ಈ ತಾತನ ಹೆಸರಲ್ಲೇನೆ ಮೊಮ್ಮಗನ ಮುಂದೆ ತರ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕುಟುಂಬ ರಾಜಕೀಯಗಳು ಇವೆಲ್ಲ ಒಬ್ಬಾದ್ಮೇಲೆ ಒಬ್ಬ ಬರಬೇಕು ಅಂತ. ಆಲ್ರೆಡಿ 2-3 ಜನ ಇಟ್ಕೊಂಡು ಇನ್ನೂ ಒಂದು 2 ತರೋಣ, ಮತ್ತು ಬೇರೆ ಯಾರಿಗೂ ರಾಜಕೀಯ ಬೇಡ. ಇವ್ರ ಮನೆ, ಇವ್ರ ಕುಟುಂಬ, ಅವ್ರು ಹೋಗೋವರೆಗೂ ರಾಜಕೀಯದಲ್ಲೇ ಇದ್ರು. ಹೌದು, ಶಾಮನೂರು ಹೋಗೋವರೆಗೂ 94 ಇಂದ ಇದ್ರು. ಹೌದು, ಅಲ್ಲಿಂದ ಅಲ್ಲೇ ಇದ್ದು ಕೊನೆ ಉಸಿರುವರೆಗೂ ಅವ್ರು ರಾಜಕೀಯದಲ್ಲೇ ಇದ್ದು ಹಾಗೇ ಇದಾಗಿದ್ದಾರೆ. ಸೊ ಈಗ ಅವ್ರ ಮೊಮ್ಮಗನ ಮತ್ತೊಂದು ಚಾಲ್ತಿ ಕೊಟ್ಬಿಡೋಣ ಅನ್ನೋ ಥರದ್ದು. ಅವರು ಸಾವನ್ನೇ ಇವರು ಸಿಂಪತಿಯಾಗಿ ಇಟ್ಟಿಸ್ಕೊಂಡು ಮೊಮ್ಮಗನ ಮೇಲ್ಗಡೆ ಇನ್ನೂ ಸತ್ತಿನ್ನೂ ಇದಾಗಿಲ್ಲ. ಆ ನೋವಿಗಿಂತ ಇವರಿಗೆ ಟಿಕೆಟ್ದೇ ಜಾಸ್ತಿ ಓಡಾಟ ಇದ್ದಂಗಿದೆ. ಇವ್ರು ಸುತ್ತಮುತ್ತಲೂ ಮುಸಲ್ಮಾನರನ್ನೇ ಹಾಕೊಂಡು ಓಡಾಡಿದ್ದು. ಏನು ಮಲ್ಲಿಕಾರ್ಜುನ್ ಏನು ಕೇಳ್ತಾ ಇದ್ದಾರೆ, ಇವತ್ತು ಯಾರು ಮುಳುವಾಗಿ ಕೂತಿದಾರೋ, ಈ ಮಲ್ಲಿಕಾರ್ಜುನ್ ಇಷ್ಟು ದಿನ ಹಾಕೊಂಡಿದ್ದು ಅನ್ವರ್ ಅಂತಾನೆ ಯಾರೋ ಒಬ್ಬ ಮುಸಲ್ಮಾನ್ ನಾಯಕನ್ನೇ ಅಕ್ಕಪಕ್ಕಲ್ಲಿ ಹಾಕೊಂಡು ಓಡಾಡಿಸ್ಕೊಂಡಿದ್ದು. ಈಗ ಅವರೇ ಮುಳುವಾಗಿ ಕೂತಿದ್ದಾರೆ ಅಂತ ಅನ್ಸುತ್ತೆ. ಆಮೇಲೆ ಜಮೀರ್ ಅಹಮದ್ ಆಪ್ತ ಯಾರೋ ಒಬ್ಬ ಇವ್ರು ಇದಾರಲ್ವಾ, ಈಗ ಸದ್ಯದ ಇದಕ್ಕೆ ವಿಧಾನ ಪರಿಷತ್ ಸದಸ್ಯ ಅಬ್ದುಲ್ ಜಬ್ಬಾರ್ ಕೂಡ ಜಮೀರ್ಗೆ ಆಪ್ತ. ಅಲ್ಲೊಂದು ಆ ಕಡೆ ಇತ್ತೀಚೆಗೆ ನಾವು ಬರ್ತಡೆಗೇನೋ ಹೋಗಿ ಬಂದಂಗಿದೆ ಅಂತ ಇವರು ಜಮೀರು. ಇದೆಲ್ಲ ನೋಡಿದ್ರೆ ಆ ಕಡೆ ಎಲ್ಲೋ ಒಂದು ಕಡೆ ಹೆಚ್ಚಾಗತ್ತೇನೋ. ಸಿದ್ದರಾಮಯ್ಯಗೆ ತುಂಬಾ ಆತ್ಮೀಯ. ಯಾರು ಜಮೀರ್ ಹೇಳಿದಾಗೆ ನಮ್ಗೊಂದು ಮೈನಾರಿಟಿದೊಂದು ಇರ್ಲಿ ಅಣ್ಣ ಅಂತಂದ್ರೆ ಅವ್ರೇನು ಸಿದ್ದರಾಮಯ್ಯ ಅವರು ತುಂಬಾ ಆ ಕಡೆ ಆಸಕ್ತರು ಇರೋದ್ರಿಂದ ಒಂದು ಜೈ ಅಂದ್ರು ಏನು ವಾಸ್ತು ಏನು ಆಶ್ಚರ್ಯ ಇಲ್ಲ. ಮಲ್ಲಿಕಾರ್ಜುನ್ ಅವರಿಗೆ ಅದೇ ಭಯ ಬಂದಿರೋದು. ಹೌದು, ಪುತ್ರನಿಗೆ ಇದಕ್ಕಿಂತ ಒಳ್ಳೆ ಸುಸಂದರ್ಭ ಇಲ್ಲ. ಈಗ ತಂದು ಬಿಡೋಣ, ಯಾಕಂದ್ರೆ ಸಿಂಪತಿ ಇರುತ್ತೆ. ಈಗ ಅಧಿಕಾರದಲ್ಲಿರೋ ಆಡಳಿತದಲ್ಲಿರೋ ಪಕ್ಷ ಪ್ಲಸ್ ತಂದೆಯವರು ಹೋಗಿರೋ ಸಿಂಪತಿ ಮೊಮ್ಮಗನಿಗೆ ಒಂದು ಇದಾಗಿದ್ರು ಆಗ್ಬಹುದು. ಈ ಟೈಮ್ಗಿಂತ ಒಂದು ಒಳ್ಳೆ ಸೂಕ್ತ ಸಮಯ ಇಲ್ಲ. ಈಗ ಒಂಚೂರು ಅವನು ತಂದು ಮುನ್ನೆಲೆಗೆ ತಂದುಬಿಟ್ಟು ಈಗ ಇರೋ 1-2 ವರ್ಷ ಜೈ ಅನ್ಸ್ಬಿಟ್ರೆ ಆಮೇಲೆ ಆಟೋಮೆಟಿಕ್ಲಿ ಜನ ಹೆಂಗೋ ನಾವು ದಾಳ ಉರುಳಿಸ್ತಾ ಹೋಗ್ತೀವಿ, ನಾವೆಲ್ಲ ಸೇರ್ಕೊಂಡು ಒಂದು ಮುಂದಕ್ಕೆ ಹೋಗೋಣ ಅನ್ನೋ ಥರ. ಬಟ್ ಇಲ್ಲೆಲ್ಲೋ ಒಂದು ಕಡೆ ಜಬ್ಬಾರ್ ಗಿಬ್ಬಾರ್ ಪಾಲಾಗೋ ಸಾಧ್ಯತೆ ಹೆಚ್ಚಿದೆ. ಯಾಕಂದ್ರೆ ಮುಸಲ್ಮಾನರು ಆ ಕಡೆ ಇರೋದ್ರಿಂದ ಆ ದಾವಣಗೆರೆ ಇದನ್ನ ಒಂದು ಹಿಡಿತದಿಂದ ತಪ್ಪಿಸ್ಬೇಕು ಅನ್ನುವಂಥದ್ದು ಅನಾದಿ ಕಾಲದ ಕೂಗೋದು. ಹೌದು, ಇವರು ಇದರಿಂದ ತಪ್ಪಿಸ್ಬೇಕು ಅನ್ನುವಂಥದ್ದನ್ನು. ಇವರು ರಾಜೀನಾಮೆ ನಾಟಕ ಆಡಲಿ, ಯಾವುದೇ ನಾಟಕ ಆಡಲಿ, ಹೆಚ್ಚಿನ ಪಕ್ಷ ಇದು ಆ ಕಡೆ ಹೋಗೋ ಸಾಧ್ಯತೆನೇ ಹೆಚ್ಚಿದೆ. ಯಾಕಂದ್ರೆ ಶಾಮನೂರು ಇದ್ದಿದ್ರೆ ಅವ್ರ ಕಡೆಯಿಂದ ಒಂದು ಮಾತು ಹೋಗಿದ್ರೆ ಹೌದು ಸಾಧ್ಯತೆ ಹೆಚ್ಚಿತ್ತು. ಈಗ ಇವ್ರ ಮಾತಿಗೆ ಅಷ್ಟೊಂದು ಮಾನ್ಯತೆ ಕೊಡ್ತಾರ ಸಿದ್ದರಾಮಯ್ಯ ಅವರು? ಈಗ ಜಮೀರ್ ಮಾತನ್ನ ಏಕಾಏಕಿ ತಳ್ಳಿ ಹಾಕ್ತಾರ? ಜಬ್ಬರ್ಗೆ ಟಿಕೆಟ್ ಆಗೋ ಸಾಧ್ಯತೆ ಹೆಚ್ಚಿರೋದು. ಮತ್ತೆ ಅದಕ್ಕೆ ಮುಸಲ್ಮಾನ್ ಇದನ್ನು ನೋಡ್ಕೋತಾರೆ. ಹೌದು, ಮತದಾರರು ಎಷ್ಟು ಜನ ಇದ್ದಾರೆ, ಸುಮಾರು ಯಾರು ಏನೇ ನಾಟಕ ಆಡೋದ್ರು ರಾಜೀನಾಮೆ ಕೊಡ್ತೀನಿ ಅಂತಾನೆ ಇದು ಮಾಡ್ತಾರೆ. ಟಿಕೆಟ್ ಆ ಕಡೆ ಅನೌನ್ಸ್ ಆಗೋ ಸಾಧ್ಯತೆ ಹೆಚ್ಚಿದೆ. ಮೋಸ್ಟ್ ಪ್ರಾಬಬ್ಲಿ ಜಬ್ಬರ್ಗೂ ಇಲ್ಲ ಖಾಲಿದ್ ಅಹಮದ್ಗೂ ಅಂತ ಇದಾರಲ್ಲ, ಜಬ್ಬರ್ಗೆ ಆಗೋ ಸಾಧ್ಯತೆ ಹೆಚ್ಚಿರೋದ್ರಿಂದ ಇವರು ಯಾವ ನಾಟಕಗಳು ನಡೆಯೋದಿಲ್ಲ. ಬಟ್ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಸಿಕ್ಕಾಪಟ್ಟೆ ಲಾಬಿ ಅಂತೂ ಆಗ್ತಿದೆ. ಬಟ್ ಕಾದ್ ನೋಡಬೇಕು. ಟಿಕೆಟ್ ಹಂಚಿಕೆ ಸಮಯಕ್ಕೆ ಇವೆಲ್ಲ ಸಾಮಾನ್ಯ. ಹೌದು, ಒಂದು ಬೇಕು ಅನ್ನೋರು ಇನ್ನೊಂದು ನನಗೂ ಬೇಕು ಅನ್ನೋಂಥವ್ರು ಇದೆಲ್ಲ ಸಾಮಾನ್ಯ ಇರೋದ್ರಿಂದ ಹಾಗಾಗಿ ಈ ಕ್ಷೇತ್ರದ ಬಿಸಿ ಈ ಒಂದು 6 ತಿಂಗಳ ಒಳಗಡೆ ಎಲೆಕ್ಷನ್ ಮಾಡಬೇಕು ಅನ್ನೋದು ಇರೋದ್ರಿಂದ ಇನ್ನೊಂದು ಈ ನಾಟಕಗಳು ಸರ್ವೇ ಸಾಮಾನ್ಯ ಇತ್ತು. ಈಗ ಅದು ಮುನ್ನೆಲೆಗೆ ಬಂದಿದೆ. ಈಗ ಅವರಿಗೆಲ್ಲೋ ಒಂದು ಕಡೆ ಸೂಚನೆ ಸಿಕ್ಕಿರೋದ್ರಿಂದ ರಾಜೀನಾಮೆ ನಾಟಕ ಆಡುತ್ತಾ ಇರುವಂಥದ್ದು. ಎಲ್ಲೋ ಒಂದು ಕಡೆ ಏನಾದ್ರು ಒಂದು ಆಗಬೇಕಲ್ಲ, ಆಗಿದೆ. ಆ ನಂತರದಲ್ಲಿ ಇದು ಬೆಳವಣಿಗೆ ಆಗ್ತಾ ಇರುವಂಥದ್ದು. ಆ ಕಡೆ ಟಿಕೆಟ್ ತಪ್ಪೋ ಸಾಧ್ಯತೆ ಹೆಚ್ಚಿರೋದ್ರಿಂದ ಇವೆಲ್ಲ ಮಾತುಗಳು ಬಂದಿದ್ದಾವೆ.